ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 134. ಸರ್, ಇದು ನಿಮ್ದ ಸೆಲ್ ಫೋನ್ ಎಂದು ಅವನ ಹಿಂದಿನಿಂದ ಬಂದು ಕೇಳಿದಾಗ ಆ ಸ್ವರ ಅವನಿಗೆ ಚಿರಪರಿಚಿತವಾಗಿದ್ದು, ಅವನು ನಿಂತಲ್ಲಿಂದ ತಿರುಗಿ ಆ ಸ್ವರದೊಡತಿಯನ್ನು ನೋಡಿದರೆ ಯುವತಿ ಕಾಣಲು ಸಾನುವಿನಂತೆ ಇದ್ದಳು. ಆದರೆ ಮುಖ ಬಾಡಿತ್ತು, ದೇಹ ಕೃಶವಾಗಿತ್ತು. ಅವಳು ಚಾಚಿದ ಸೆಲ್ ಫೋನ್ ತೆಗೆದುಕೊಳ್ಳದೆ ಅವಳನ್ನೇ ನೋಡುತ್ತಾ ಕಣ್ಣು ಕೂಡ ಮಿಟುಕಿಸದೆ ನಿಂತಿದ್ದ ವೇದಾಂತ್ಗೆ ತುಸು ಧೈರ್ಯ ಬಂದಿತ್ತು. ಈ ಬಾಡಿ ಸಾನುದು ಅಲ್ಲ. ತಡೆದು ಅವನ ಬಾಯಿಯಿಂದ ಬಂದ ಮಾತು ಅಂದರೆ ಅವಳು ಸತ್ತಿಲ್ಲ, ಅವಳು ಎಲ್ಲಾದರೂ ಬದುಕಿರಬಹುದು ಎಂಬುದು ಅವನ ದೂರದ ಆಸೆ. ಅಂದು ರಾತ್ರಿ ಮನೆಗೆ ಬಂದು ಮಲಗಿದವನಿಗೆ ನಿದ್ದೆ ದೂರವಾಯಿತು. ಮದುವೆಯಾದಾಗಿನಿಂದ ಯಾವಾಗಲೂ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ನಿದ್ದೆ ಮಾಡಿಸುತ್ತಿದ್ದ ವೇದಾಂತ್. ಅವಳು ನಿದ್ದೆ ಮಾಡಿದ ಬಳಿಕ ಅವಳನ್ನು ಅಪ್ಪಿ ಮಲಗಿ ಅಭ್ಯಾಸ. ಇಷ್ಟು ದಿನ ನಿದ್ದೆ ಮಾಡದೇ ಇದ್ದರೂ ನಿದ್ದೆ ಅವನ ಬಳಿ ಮುನಿಸಿಕೊಂಡು ಸಮೀಪವೇ ಸುಳಿಯುತ್ತಿಲ್ಲ. ಅವಳಿಲ್ಲದ ಈ 4 ದಿನಗಳಲ್ಲಿ ಅವನು ಅದೆಷ್ಟೋ ಬಾರಿ ಸಾನು ಸಾನು ಎಂದು ತನ್ನ ಪ್ರತಿಯೊಂದು ಕೆಲಸಕ್ಕೂ ಕರೆಯುತ್ತಿದ್ದ. ಅದಕ್ಕೆ ಮುಖ್ಯ ಕಾರಣವೆಂದರೆ ಬೆಳಿಗ್ಗೆ ಅವನು ಸ್ನಾನ ಮಾಡಿ ಬರುವಾಗ ನೀಟಾಗಿ ಅವನ ಒಗೆದ ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ತೆಗೆದಿರಿಸುತ್ತಿದ್ದಳು ಸನ್ನಿಧಿ. ಅವನ ಫೋನ್ಗೆ ಚಾರ್ಜ್ ಮಾಡಿಡುತ್ತಿದ್ದಳು. ಅಷ್ಟೇ ಏಕೆ, ಅವನೆದ್ದು ಸ್ನಾನಕ್ಕೆ ಹೋಗಬೇಕಾದರೆ ಅವನ ಟವೆಲ್, ಶೇವಿಂಗ್ ಸೆಟ್ ಎಲ್ಲವೂ ಅಲ್ಲಿ ರೆಡಿಯಾಗಿರುತ್ತಿತ್ತು. ಅವನು ಅವಳನ್ನು ಎಷ್ಟು ಅವಲಂಬಿಸಿಕೊಂಡಿದ್ದನೆಂದರೆ ಅವಳಿಲ್ಲದೆ ಯಾವ ಕೆಲಸವೂ ಮಾಡಲು ಸಾಧ್ಯವೇ ಆಗುತ್ತಿಲ್ಲ ವೇದಾಂತ್ಗೆ. ಸಾನು, ನೀನ್ಯಾಕೆ ನನ್ನ ಬಿಟ್ಟು ಹೋದೆ? ನಾನು ಮಾಡಿರೋ ತಪ್ಪಾದರೂ ಏನು? ಹಾಗೊಂದು ವೇಳೆ ನನ್ನಿಂದ ಬೇಸರವಾಗಿದ್ದರೆ, ನಾನೇನಾದರೂ ತಪ್ಪು ಮಾಡಿದರೆ ಕೆನ್ನೆಗೆ 2 ಬಿಟ್ಟು ಬುದ್ಧಿ ಹೇಳಿ ನನ್ನ ಸರಿದಾರಿಗೆ ತರೋ ಹಕ್ಕು ನಿನ್ನದಾಗಿತ್ತು. ನಿಂಗೆ ಯಾವತ್ತೋ ಆ ಹಕ್ಕನ್ನು ಕೊಟ್ಟು ಬಿಟ್ಟಿದ್ದೆ. ನಿನ್ನ ಪ್ರಶ್ನಿಸೋಕೆ ಈ ಭೂಮಿಯಲ್ಲಿ ಯಾರೂ ಇರಲಿಲ್ಲ. ನಂಗೊಂದು ಮಾತು ಹೇಳದೆ ನನ್ನ ಬಿಟ್ಟು ಹೋಗಿಬಿಟ್ಟಿಯಲ್ಲ ಚಿನ್ನ ಎಂದು ಅವನು ಪರಿತಪಿಸುತ್ತಲೇ ಇದ್ದ. ಹುಟ್ಟಿದಾಗಿನಿಂದ ಇಂದಿನವರೆಗೂ ವೇದಾಂತ್ ಇಷ್ಟು ದುಃಖ ನೋವು ಅನುಭವಿಸಿರಲಿಲ್ಲ, ಕಣ್ಣೀರು ಹಾಕಿರಲಿಲ್ಲ. ಆದರೆ ಇಂದು ತನ್ನ ಉಸಿರಲ್ಲಿ ಉಸಿರಾಗಿ ಬೆರೆತು ಹೋಗಿದ್ದ ಒಲವಿನ ಚಿಲುಮೆಗಾಗಿ ಅವನು ನಿರಂತರವಾಗಿ ಪರಿತಪಿಸುತ್ತಲೇ ಇದ್ದ, ಕಣ್ಣೀರು ಹಾಕುತ್ತಿದ್ದ. ಸ್ನಾನ ಮಾಡಿ ಬಂದಾಗ ಕುಸುಮ ಅವರು ಅವನಿಗೆ ಕಾಫಿಯ ಲೋಟ ತಂದಿದ್ದರು. ನಾವಾಗಿ ಅವಳನ್ನು ಎಲ್ಲೂ ಕಳಿಸಿದ್ದಲ್ಲ. ಕಾಫಿ ತಗೋ, ನೀನು ಎಷ್ಟು ಪೇಚಾಡಿದರೂ ಎಷ್ಟು ನೊಂದುಕೊಂಡರೂ ಏನು ಪ್ರಯೋಜನ ಹೇಳು? ಇಷ್ಟು ದಿನ ಆದರೂ ಅವಳ ಬಗ್ಗೆ ಏನೂ ಮಾಹಿತಿ ಸಿಗುತ್ತಿಲ್ಲ ಅಂದರೆ ಕುಸುಮ ಅವರು ಇನ್ನೇನು ಹೇಳಲಿದ್ದರು. ಮಾತು ಪೂರೈಸಲು ಅವನು ಬಿಡಲಿಲ್ಲ. ಅಷ್ಟರಲ್ಲಿ ವೇದಾಂತ್ ತನ್ನ ಮುಂದೆ ಇಟ್ಟಿದ್ದ ಬಿಸಿ ಬಿಸಿ ಕಾಫಿ ಲೋಟವನ್ನು ಎತ್ತಿ ಒಗೆದಿದ್ದ. ವೇದಾಂತ್ಗೆ ತಾಳ್ಮೆ ತುಂಬ ಜಾಸ್ತಿ. ಆದರೆ ಇಂದು ಕುಸುಮ ಅವರ ಮಾತು ಅವನನ್ನು ಇನ್ನಿಲ್ಲದಂತೆ ಕೆರಳಿಸಿತ್ತು. ಆ ಬಿಸಿ ಕಾಫಿ ತಮ್ಮ ಮುಖಕ್ಕೆ ಬಿದ್ದಿತೇನೋ ಎಂಬಂತೆ ಕುಸುಮ ಅವರು ಗಾಬರಿಯಾದರು. ಇತ್ತ ಇದೇ ಸಮಯದಲ್ಲಿ ಹುಬ್ಬಳ್ಳಿಯ ಹಾಸ್ಪಿಟಲ್ ಒಂದರಲ್ಲಿ ಗೋಪಾಲರಾವ್ ಮತ್ತು ನಳಿನಿ ದಂಪತಿಯವರಿಬ್ಬರು ಆಪರೇಷನ್ ಥಿಯೇಟರ್ನ ಹೊರಗಡೆ ತುಂಬ ಆತಂಕದಿಂದ ಕಾದು ಕುಳಿತಿದ್ದರು. ಆ ಬಸ್ ಆಕ್ಸಿಡೆಂಟ್ನಲ್ಲಿ ನಮ್ಮ ಮಗ ಹೇಗೋ ತೀರಿಕೊಂಡ, ಸೊಸೆಯಾದರೂ ಬದುಕಿ ಉಳಿದ್ರೆ ಸಾಕು. ತಮ್ಮ ಮಗ ಲವ್ ಮ್ಯಾರೇಜ್ ಆಗಿದ್ದಾನೆ, ಬೇರೆ ಜಾತಿಯ ಹುಡುಗಿಯನ್ನು ಮದುವೆಯಾಗಿದ್ದಾನೆ ಎಂದು ಅವರು ಇಷ್ಟು ದಿನ ಅವನನ್ನು ದೂರ ಮಾಡಿಕೊಂಡಿದ್ದು ತಪ್ಪಾಯಿತು. ಕೊನೆಗೂ ಜೀವಂತವಿದ್ದಾಗ ಮಗನ ಮುಖ ನೋಡಲು ಸಾಧ್ಯವಾಗಿಲ್ಲ. ಸೊಸೆ ಗರ್ಭಿಣಿ ಅನ್ನೋ ಕಾರಣಕ್ಕೆ ನಾವು ಅವನನ್ನು ಮನೆಗೆ ಬರೋಕೆ ಹೇಳಿದ್ದು. ಆದರೆ ಹೀಗಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಅವಳು ಗರ್ಭಿಣಿ ಅಂತ ಹೇಳಿದ್ನಲ್ಲ, ಅವಳ ಹೊಟ್ಟೆಯಲ್ಲಿರುವ ಮಗುವಿಗೆ ಏನೂ ಆಗದೇ ಇದ್ರೆ ಸಾಕು ಎಂದು ಪತಿ ಪತ್ನಿ ಇಬ್ಬರು ಮಾತಾಡಿಕೊಳ್ಳುತ್ತಿದ್ದರು. ಗೋಪಾಲರಾವ್ ಮತ್ತು ನಳಿನಿ ದಂಪತಿಯವರು ಇದುವರೆಗೂ ತಮ್ಮ ಸೊಸೆಯ ಫೋಟೋ ಆಗಲಿ ಮುಖವಾಗಲಿ ನೋಡೇ ಇರಲಿಲ್ಲ. ಮಗ 3 ವರ್ಷಗಳ ಹಿಂದೆ ಲವ್ ಮ್ಯಾರೇಜ್ ಆಗಿದ್ದ. ಆ ಸಿಟ್ಟಿಗೆ ಮಗನನ್ನು ದೂರ ಮಾಡಿಕೊಂಡಿದ್ದರು. ಅವರು ಇಂದಿನವರೆಗೂ ಸೊಸೆಯ ಬಳಿ ಒಂದು ಮಾತು ಆಡಿರಲಿಲ್ಲ. ಸೊಸೆಗೆ ತಿಂಗಳು ಬದಲಿದೆ, ಅವಳು ತಾಯಿಯಾಗುತ್ತಿದ್ದಾಳೆಂಬ ಸುದ್ದಿ ತಿಳಿದ ಬಳಿಕ ಹೆತ್ತವರು ಮಗನೊಂದಿಗೆ ರಾಜಿಯಾಗಿ ಸೊಸೆಯನ್ನು ಬರಮಾಡಿಕೊಳ್ಳುವ ಉದ್ದೇಶದಿಂದ ಕರೆಸಿದ್ದರು. ಆದರೆ ಅವರು ಬರುತ್ತಿದ್ದ ಬಸ್ ಅಪಘಾತವಾದ್ದರಿಂದ ಮಗನ ಕಳೇಬರ ಸಿಕ್ಕಿತ್ತು. ಅವನ ಪಕ್ಕದಲ್ಲಿದ್ದ ಹೆಣ್ಣು ಅವನ ಪತ್ನಿ ತಮ್ಮ ಸೊಸೆ ಎಂದು ಹೇಳಿ ಅವಳನ್ನು ತಕ್ಷಣವೇ ಹಾಸ್ಪಿಟಲ್ಗೆ ಸೇರಿಸಿದ್ದರು. ಆ ವೃದ್ಧ ದಂಪತಿಗಳು. ಆ ಹುಡುಗಿಗೆ ತಲೆಗೆ ತೀವ್ರವಾದ ಏಟಾಗಿತ್ತು. ಇಂದು ಆಪರೇಷನ್ ನಡೆಯುತ್ತಿತ್ತು. ಸಂಜೆ 4 ಗಂಟೆಯ ಸಮಯ. ಆಪರೇಷನ್ ಥಿಯೇಟರ್ನಿಂದ ಹೊರಬಂದ ಡ್ಯೂಟಿ ನರ್ಸ್, ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಸೊಸೆಗೆ ಆದ ಆಪರೇಷನ್ ಸಕ್ಸಸ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಒಬ್ಬರು ಹೋಗಿ ನೋಡಬಹುದು ಎಂದಾಗ ಆ ವೃದ್ಧ ದಂಪತಿಗಳ ಕಣ್ಣಿಂದ ಸಂತೋಷದ ಕಣ್ಣೀರು ಹರಿದಿತ್ತು. ತಮ್ಮ ಮಗ ಇಹಲೋಕ ತ್ಯಜಿಸಿದರೂ ಸೊಸೆಯ ಹೊಟ್ಟೆಯಲ್ಲಿ ತಮ್ಮ ವಂಶೋದ್ಧಾರಕ ಇದ್ದಾನೆಂಬುದು ಅವರ ನಂಬಿಕೆಯಾಗಿತ್ತು. ಸನ್ನಿಧಿಯ ಆಪರೇಷನ್ ಸಕ್ಸಸ್ ಆಗಿತ್ತು. ಅವಳಿಗೆ ಪ್ರಜ್ಞೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು. ನೀವಿನ್ನು ಹೋಗಿ ನೋಡಬಹುದು ನರ್ಸ್ ಹೇಳಿದಾಗ ಗೋಪಾಲರಾವ್ ಅವರು ಅವಳನ್ನು ನೋಡಲು ಹೊರಟಿದ್ದರು. ಸನ್ನಿಧಿ ಕಣ್ಣು ಬಿಟ್ಟು ನೋಡಿದಾಗ ತಾನೆಲ್ಲಿರುವೆನು ಅವಳಿಗೆ ಅರ್ಥವಾಗುತ್ತಿಲ್ಲ. ಮೃದುವಾದ ಬೆಡ್ ಮೇಲೆ ಮಲಗಿ ಸುತ್ತಲೂ ನೋಡಿದಳು. ಅದು ಆಸ್ಪತ್ರೆ ಎಂದು ಗೊತ್ತಾಯಿತು. ಆಗಲೇ ಅಲ್ಲಿಗೆ ಗೋಪಾಲರಾವ್ ಅವರು ಪ್ರವೇಶಿಸಿದ್ದರು. ಅವರಾರೆಂದು ಅವಳಿಗೆ ಗೊತ್ತಿಲ್ಲವಲ್ಲ. ಕಣ್ಣು ಪಿಳಿಪಿಳಿ ಬಿಟ್ಟು ನೋಡಿದಳು. ಅವಳಿಗಿನ್ನೂ ನಿದ್ದೆಯ ಮಂಪರು ಬಿಟ್ಟಿರಲಿಲ್ಲ. ಅಪರಿಚಿತ ವೃದ್ಧರನ್ನು ಕಂಡಾಗ ಅವರೇ ಮಾತಾಡಲು ಶುರು ಮಾಡಿದ್ದರು.
ಸೊಸೆಗೆ ತಮ್ಮ ಪರಿಚಯವಿಲ್ಲವಲ್ಲ, ಆದ್ದರಿಂದ ಅವಳು ಹಾಗೆ ಮಾಡುವುದು ಅವರಿಗೆ ಆಶ್ಚರ್ಯವೇನೂ ಅನಿಸಲಿಲ್ಲ. ಬಾನವಿ, ನಾನಮ್ಮ, ನಿಮ್ಮ ಮಾವ. ನಿಂಗೆ ನನ್ನ ಪರಿಚಯ ಇರಲಾರದು. ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು. ಈಗ ಹೇಗಿದ್ದೀಯಾ? ಅವಳಿಗೆ ಒಂದು ನೆನಪಿಲ್ಲ. ಅವರನ್ನೇ ನೋಡಿದಳು. ಏನೂ ಉತ್ತರಿಸಲಿಲ್ಲ. ಯಾರು ಎಷ್ಟೇ ಮಾತಾಡಿಸಿದರೂ ಅವಳಿಗೆ ತಾನು ಯಾರೆಂದೇ ನೆನಪಾಗುತ್ತಿಲ್ಲ. ನಾವು ಇದುವರೆಗೂ ಮೀಟ್ ಆಗಿಲ್ಲ, ಆದ್ರಿಂದ ನಿನಗೆ ನಮ್ಮ ಪರಿಚಯ ಇರೋಕೆ ಸಾಧ್ಯನೇ ಇಲ್ಲ. ವೈದ್ಯರ ಮುಂದೆ ಗೋಪಾಲರಾವ್ ಅವರು ಹೇಳಿದರು. ಕೆಲವೊಮ್ಮೆ ಆಕ್ಸಿಡೆಂಟ್ ಆದಾಗ ತಲೆಗೆ ಆದ ಏಟಿನಿಂದಾಗಿ ನೆನಪು ಶಕ್ತಿ ಕಳೆದುಕೊಳ್ಳುವ ಸಂಭವ ಇದೆ. ದಿನ ಕಳೆದಂತೆ ಅವಳು ಅವಳ ತಂದೆ ತಾಯಿ ಒಡಹುಟ್ಟಿದವರೊಂದಿಗೆ ಮಾತಾಡಿದಾಗ ಮಾತ್ರವಲ್ಲ, ಸುತ್ತಾಡಿದ ಹಳೆಯ ಜಾಗಗಳಿಗೆ ಹೋಗಿ ನೋಡಿದರೆ ಹಳೆಯ ನೆನಪುಗಳು ಮರುಕಳಿಸುವ ಚಾನ್ಸ್ ಕೂಡ ಇದೆ ಎಂದು ಹೇಳಿದರು ವೈದ್ಯರು. ಅವಳಿಗೆ ಅವಳ ತಂದೆ ತಾಯಿ ಯಾರೆಂದು ಕೇಳಿದರೆ ಗೊತ್ತಿಲ್ಲ ಎಂದು ಉತ್ತರಿಸುತ್ತಿದ್ದಳು. ಅವಳಿಗೆ ಅವರಾರ ನೆನಪು ಬರುತ್ತಲೇ ಇರಲಿಲ್ಲ. ಅವಳ ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ನೋಡಿ ಅವಳು ಮದುವೆಯಾದವಳೆಂದು, ಅವಳೇ ತಮ್ಮ ಸೊಸೆಯೆಂದು ಅಂದುಕೊಂಡಿದ್ದರು ಗೋಪಾಲರಾವ್. ಸನ್ನಿಧಿ ಅವರ ಆರೈಕೆಯಲ್ಲಿ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಳು. ಸನ್ನಿಧಿ ತಮ್ಮ ಸೊಸೆಯೆಂದೇ ಅಂದುಕೊಂಡು ಅವಳಿಗೆ ಬೇಕಾದ ಔಷಧ ಉಪಚಾರವನ್ನು ಮಾಡಿ ಅವಳು ಗುಣಮುಖಳಾಗುತ್ತಿದ್ದಂತೆಯೇ ಡಿಸ್ಚಾರ್ಜ್ ಮಾಡಿ ತಮ್ಮ ಮನೆಗೆ ಕರೆದೊಯ್ದರು ಗೋಪಾಲರಾವ್. ಸನ್ನಿಧಿಗೆ ಆಕ್ಸಿಡೆಂಟ್ನಲ್ಲಿ ತಲೆಗೆ ಏಟಾದ್ದರಿಂದ ಹಳೆಯ ಯಾವ ನೆನಪುಗಳು ಜ್ಞಾಪಕಕ್ಕೆ ಬರುತ್ತಿರಲಿಲ್ಲ. ಅವಳೀಗ ಗೋಪಾಲರಾವ್ ಅವರ ಸೊಸೆ ಬಾನವಿ ಆಗಿದ್ದಳು. ತಮ್ಮ ವಂಶೋದ್ಧಾರಕನನ್ನು ಹೊತ್ತ ಸೊಸೆಯೆಂದು ಅವಳನ್ನು ತುಂಬ ಮುತುವರ್ಜಿಯಿಂದ ನೋಡಿಕೊಳ್ಳುತ್ತಿದ್ದರು ಆ ದಂಪತಿಗಳು. ಅವರ ಮಾತುಗಳನ್ನು ನಂಬಿದ ಸನ್ನಿಧಿ ತಾನು ಅವರ ಮಗನ ಹೆಂಡತಿ ಮಾತ್ರವಲ್ಲ, ಆಕ್ಸಿಡೆಂಟ್ನಲ್ಲಿ ತನ್ನ ಪತಿ ತೀರಿ ಹೋಗಿದ್ದಾರೆ ಎಂದೇ ಅಂದುಕೊಂಡಿದ್ದಳು. ಸನ್ನಿಧಿ ಕಾಣೆಯಾಗಿ ತಿಂಗಳುಗಳೇ ಕಳೆದಿದ್ದರು. ವೇದಾಂತ್ ಅವಳಿಗಾಗಿ ಹುಡುಕಾಟ ನಡೆಸುತ್ತಲೇ ಇದ್ದ. ವಿಶ್ವನಾಥ್ ಅವರು ಶಾಸ್ತ್ರಿಗಳ ಬಳಿ ಮಗನ ಪರಿಸ್ಥಿತಿ ಹೇಳಿದಾಗ ಅವರು, ಮುಂದಿನ ಶುಕ್ರವಾರ ನೀವು ನಾನು ಹೇಳಿರುವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆ ಮಾಡಿಸಿ, ನಿಮ್ಮ ಮಗನಿಗೆ ಒಳ್ಳೆಯದಾಗುತ್ತೆ ಎಂದು ಅಡ್ರೆಸ್ ಬರೆದು ಕೊಟ್ಟಿದ್ದರು. ಅದು ಅವರ ಮನೆಯಿಂದ ಸುಮಾರು 300 ಕಿಲೋಮೀಟರುಗಳಷ್ಟು ದೂರದಲ್ಲಿತ್ತು. ಅಂದು ಆ ಹಳ್ಳಿಯಲ್ಲಿದ್ದ ದೇವಸ್ಥಾನದಲ್ಲಿ ಜಾತ್ರೆ ಇತ್ತು. ತುಂಬ ಜನರು ಕಿಕ್ಕಿರಿದು ನೆರೆದಿದ್ದರು. ವೇದಾಂತ್ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿಕೊಂಡು ಪ್ರಸಾದ ಸೇವಿಸಿದ ಬಳಿಕ ಹೊರಗೆ ಆ ಜನಜಂಗುಳಿಯಿಂದ ಸ್ವಲ್ಪ ದೂರದಲ್ಲಿ ನಿಂತು ಆ ಜಾಗವನ್ನು ದೀರ್ಘವಾಗಿ ಪರಿಶೀಲಿಸುತ್ತಾ ನಿಂತಿದ್ದ. ಆಗ, ಸರ್, ಇದು ನಿಮ್ದ ಸೆಲ್ಫೋನ್ ಎಂದು ಅವನ ಹಿಂದಿನಿಂದ ಸ್ವರವೊಂದು ಕೇಳಿಸಿತು. ಆ ಸ್ವರ ಅವನಿಗೆ ಚಿರಪರಿಚಿತವಾದ ಸ್ವರ. ಅದನ್ನು ಕೇಳುತ್ತಲೇ ಅವನು ಹರ್ಷದಿಂದ ನಿಂತಲ್ಲಿಂದ ತಿರುಗಿ ಆ ಸ್ವರದೊಡತಿಯನ್ನು ನೋಡಿದರೆ ಆ ಯುವತಿ ಕಾಣಲು ಸಾನುವಿನಂತೆ ಇದ್ದಳು. ಆದರೆ ಮುಖ ಬಾಡಿತ್ತು, ದೇಹ ಕೃಶವಾಗಿತ್ತು. ಅವಳು ಚಾಚಿದ ಸೆಲ್ಫೋನ್ ತೆಗೆದುಕೊಳ್ಳದೆ ಅವಳನ್ನೇ ನೋಡುತ್ತಾ ಕಣ್ಣು ಕೂಡ ಮಿಟುಕಿಸದೆ ನಿಂತಿದ್ದ ವೇದಾಂತ್. ಒಂದು ವೇಳೆ ತಾನು ಕಣ್ಣರೆಪ್ಪೆ ಬಡಿದರೆ ಅವಳೆಲ್ಲಿ ಮಾಯವಾಗಿ ಹೋಗಿಬಿಡುವಳೋ ಎಂಬಂತಿತ್ತು ಅವನ ನೋಟ. ಕಳೆದುಕೊಂಡಿದ್ದ ತನ್ನವಳನ್ನು ಕಂಡಾಗ ಅವನಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಅವಳು ತನ್ನ ಹೆಸರು ಹಿಡಿದು ಕರೆಯುವ ಬದಲು ಸರ್ ಎಂದಿದ್ದು ಅವನಿಗೆ ತುಸು ಅಚ್ಚರಿಯಾಗಿತ್ತು. ಸಾನು. ಪ್ರಪಂಚದಲ್ಲಿದ್ದ ಸಿಹಿಯೆಲ್ಲ ಆ ಧ್ವನಿಯಲ್ಲೇ ಇದೆಯೇನೋ ಎಂಬಷ್ಟು ಸಿಹಿ ದನಿಯಲ್ಲಿ ಅವಳನ್ನು ಕರೆದಿದ್ದ ವೇದಾಂತ್. ಸರ್, ನೀವಾಗ ಪ್ಯಾಂಟ್ ಜೇಬ್ನಿಂದ ಏನೋ ತೆಗೆಯುವಾಗ ಈ ಸೆಲ್ಫೋನ್ ಬಿದ್ದಿದ್ದು ಕಾಣಿಸ್ತು. ನಿಮಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ನಾನು ಹೆಕ್ಕಿದೆ. ಆಗಿಂದ ನಿಮ್ಮನ್ನು ಹುಡುಕ್ತಾ ಇದ್ದೀನಿ. ಈಗ ಸಿಕ್ಬಿಟ್ರಿ. ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಇದು ತುಂಬ ಕಾಸ್ಟ್ಲಿ ಸೆಲ್ಫೋನ್. ತಗೊಳ್ಳಿ, ಮತ್ತೆ ಕಳ್ಕೋಬೇಡಿ. ಜೋಪಾನವಾಗಿ ಇಟ್ಟಿರಿ. ನಮ್ಮ ಮಾವ ಕಾಯ್ತಾ ಇದ್ದಾರೆ. ನಾನು ಹೋಗಬೇಕು ಎಂದು ಅವಳು ಕೈ ಚಾಚಿದಳು. ಸಾನು. ಅವನು ಮತ್ತೆ ಕರೆದಾಗ, ಸಾರಿ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನನ್ನ ಹೆಸರು ಸಾನು ಅಲ್ಲ, ನಾನು ಬಾನವಿ. ಬಾನು ಅಂತ ಕರೀತಾರೆ ಎಂದಾಗ ಅವನಿಗೆ ತುಂಬ ದುಃಖವಾಗಿತ್ತು. ತನ್ನ ಪತ್ನಿ ತನ್ನ ಕಣ್ಣೆ ಎದುರಿಗೆ ಇದ್ದರೂ ತನಗೆ ಸಿಕ್ಕಿದರೂ ತನ್ನನ್ನು ಗುರುತಿಸುತ್ತಿಲ್ಲವಲ್ಲ. ಅವನ ಮನಸ್ಸಿಗೆ ತುಂಬ ನೋವಾಯಿತು. ವೇದಾಂತ್ ಈಗಲೂ ತನ್ನ ಸೆಲ್ಫೋನನ್ನು ಸ್ವೀಕರಿಸಲಿಲ್ಲ. ಅವನ ಕೈ ಹಿಡಿದು ಅದರೊಳಗೆ ಆ ಸೆಲ್ಫೋನ್ ಇಟ್ಟಳು ಸನ್ನಿಧಿ. ಎಷ್ಟೋ ದಿನಗಳ ಬಳಿಕ ಪತ್ನಿಯ ಸ್ಪರ್ಶದಿಂದಾಗಿ ಅವನ ಮೈ ನವಿರೆದ್ದಿತ್ತು. ಹೃದಯದಲ್ಲಿ ಏನೋ ಪುಳಕ. ತನ್ನವಳು ಸತ್ತಿಲ್ಲ, ಇನ್ನೂ ಜೀವಂತವಾಗಿದ್ದಾಳೆ ಎಂಬ ಭಾವನೆಯಿಂದಾಗಿ ಅವನು ಅತ್ಯಂತ ಖುಷಿಯಿಂದ ಕನಸಿನ ಲೋಕದಲ್ಲಿ ವಿಹರಿಸುತ್ತಿದ್ದಾಗಲೇ ಅವನಿಗೂ ತನಗೂ ಯಾವುದೇ ಸಂಬಂಧವೂ ಇಲ್ಲದಂತೆ ಎಂಬಂತೆ ಅವಳು ಅಲ್ಲಿಂದ ಹೊರಟಿದ್ದಳು. ಮತ್ತೆ ವೇದಾಂತ್ ನೋಡಿದಾಗ ಅವಳ ಬೆನ್ನು ಕಾಣಿಸುತ್ತಿತ್ತು. ಕತೆ ಮುಂದುವರಿಯುತ್ತದೆ. ವೀಕ್ಷಕರೇ, ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.